ಅದಕ್ಕಿಂತ ಹೆಚ್ಚಾಗಿ ದೇಶದಲ್ಲಿ ಸಮಾನತೆಯನ್ನು ಮೂಡಿಸ್ಲಿಕ್ಕೆ ಬೇಕಾದರೆ ಯಾವ ಮಟ್ಟದಲ್ಲಿ ನಾವು ಅವ್ರಿಗೆ ಕಾರ್ಯಕ್ರಮ ಕೊಟ್ಟು ಮೇಲೆ ತರ್ಬೋದು ಅಂತ ಹೇಳಿ ಹಿಂದುಳಿದ ವರ್ಗದ ಆಯೋಗದ ಕರ್ನಾಟಕ ರಾಜ್ಯದಲ್ಲಿ ಏನು ಅಖಿಲ ಭಾರತ ಮಟ್ಟದಲ್ಲಿ ಇಂದಿರಾ ಸಾನಿವಾಸ ಸುಪ್ರೀಂ ಕೋರ್ಟ್ದು ಕೇಸ್ ಇತ್ತು, ಅದರಲ್ಲಿ 1995ನೇ ಕಾಯ್ದೆ ಅನುಗುಣ 10 ವರ್ಷಕ್ಕೆ ಒಂದು ನೀವು ಪರೀಕ್ಷೆ ಅದು ಜನಗಣತಿ ಮಾಡಲೇಬೇಕಾಗತ್ತೆ. ಜನಗಣತಿ ಯಾಕೆ ಮಾಡಬೇಕು ಅಂದರೆ 10 ವರ್ಷದಲ್ಲಿ ಯಾವ ಸ್ಥಿತಿಗತಿಗಳಲ್ಲಿ ಕೆಲವು ಹಿಂದುಳಿದ ವರ್ಗದವರು ಮುಂದೆ ಬರೋಕ್ಕೆ ಸಾಧ್ಯ ಆಗಿದೆ, ಸಮಾನತೆ ತರಲಿಕ್ಕೆ ಅವಕಾಶಗಳಾಗಿದೆಯಾ ಅಂತ ಹೇಳಿ. ಆದ್ದರಿಂದ ಅದರ ಪ್ರಕಾರ 10 ವರ್ಷಕ್ಕೆ ಒಂದು ಸಲ ಅವ್ರು ಮಾಡಬೇಕಾಗಿದೆ. ಆದ್ದರಿಂದ ಅದನ್ನು ಬೇಡ ಅಂತ ಹೇಳಿದ್ದಾರೆ. ಬೇಡ ಅಂದರೆ ಆಗೋದಿಲ್ಲ. ಈಗ ಸಿದ್ದರಾಮಯ್ಯನವರ ಸರ್ಕಾರ ತೀರ್ಮಾನ ತೆಗೆದುಕೊಂಡ್ರೆ ಏನು ಅಂತ ಹೇಳಿದ್ರೆ, ಇದು 2ನೇ ಸಮೀಕ್ಷೆ. ಇದು ಜಾತಿ ಗಣತಿ ಅಲ್ಲ, ಸಮೀಕ್ಷೆ. ಇದು ಸಿದ್ದರಾಮಯ್ಯನವರು ಕಾಂತರಾಜ್ ನೇತೃತ್ವದಲ್ಲಿ ಮಾಡಿದ್ದು ಜಾತಿ ಸಮೀಕ್ಷೆ. ಇದೂ ಸಹ ಜಾತಿ ಸಮೀಕ್ಷೆ. ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಯಾವ ಸ್ಥಿತಿಗಳಲ್ಲಿದ್ದಾರೆ ಅಂತ ನೋಡಲಿಕ್ಕೋಸ್ಕರ ಈ ಜಾತಿ ಸಮೀಕ್ಷೆ ಮಾಡಬೇಕಾಗಿರ್ತಕ್ಕಂಥದ್ದು. ಇದು 2ನೇ ವರದಿಯ ವಿನಃ ಇದು ಹೊಸ ಇದೆ ಸಮೀಕ್ಷೆ ಏನಲ್ಲ. ಆದ್ದರಿಂದ ಇದರಲ್ಲಿ ಯಾರಿಗೂ ತೊಂದರೆ ಬೇಕಾಗಿಲ್ಲ. ಅದು ಯಥಾಪ್ರಕಾರ ಮುಂದುವರಿದ ಜನಾಂಗಗಳು ಈ ಜಾತಿ ಗಣತಿಯಿಂದ ಅವ್ರಿಗೆ ತೊಂದರೆ ಆಗುತ್ತೆ ಅಂತೇಳಿ ವಿರೋಧ ಮಾಡೋದು ಸಹಜ. ಆದರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದೆ, ಶತಾಯಗತ ಇದನ್ನು ತರಲೇಬೇಕು. ನಾವು ಸಹ ಸರ್ಕಾರದ ಮೇಲೆ ಒತ್ತಡ ಹಾಕ್ತೇವೆ. ಸರ್, ಈ ಸಾರಿಯ ಜನಗಣತಿಯಲ್ಲಿ ಜಾತಿ ಕಾಲಂ ಸೇರಿಸಿದ್ದಾರೆ. ಹಾಗಾಗಿ ಕೇಂದ್ರ ಮಟ್ಟದಲ್ಲಿ ಅಂದರೆ ಭಾರತದ ಮಟ್ಟದಲ್ಲೇ ಜಾತಿಯನ್ನು ಸೇರಿಸಿರೋದ್ರಿಂದ ಈಗ ರಾಜ್ಯ ಮಟ್ಟದಲ್ಲಿ ಮಾಡೋದು ಏನು ಅಥೆಂಟಿಸಿಟಿ ಅನ್ನೋ ಒಂದು ಸಮೀಕ್ಷೆ ನೀವು ಮಾಡೋದು ಗಣತಿ ಅಲ್ಲ, ಇದಲ್ಲ. ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ತಲೆ ಎಣಿಕೆ. ಹೌದು, ಅಲ್ಲ, ವಿತ್ ಜಾತಿನೂ ತಲೆ ಎಣಿಕೆ, ಹೌದು, ಸಮೀಕ್ಷೆ ಅಲ್ಲ. ಇಲ್ಲ, ಸಾಮಾಜಿಕ ಆರ್ಥಿಕ ಅಂಶಗಳು ಕೂಡ ಸೇರ್ಕೊಂಡಿದೆ. ಅದನ್ನು ಹೇಳೇ ಇಲ್ಲ ಇವರು. ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದುಳಿದ ವರ್ಗದವರು ಜಾತಿ ಗಣತಿ ಯಾವ್ಯಾವ ಜಾತಿಯವರು ಎಷ್ಟಿದ್ದಾರೆ ಅಂತ ಹೇಳಿ. ಸಮೀಕ್ಷೆ ಮಾಡಬೇಕಾಗಿರ್ತಕ್ಕಂಥದ್ದು ಹಿಂದುಳಿದ ವರ್ಗದ ಆಯೋಗ, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಆಯೋಗ, ಇವು ಸಮೀಕ್ಷೆ ಮಾಡಬೇಕೇ ವಿನಃ ಅದು ರಿಜಿಸ್ಟ್ರಾರ್ ಆಫ್ ಸೆನ್ಸಸ್ ಅವ್ರು ಮಾಡಲಿಕ್ಕೆ ಆಗೋದಿಲ್ಲ. ಇವರು ಜಾತಿ ಗಣತಿ ಮಾಡ್ತಾ ಇದ್ದಾರೆ, ಭಾಳ ಸಂತೋಷ. ಬಟ್ ನಾವು ಮಾಡ್ತಕ್ಕಂಥದ್ದು ಜಾತಿ ಸಮೀಕ್ಷೆ. ಕರ್ನಾಟಕ ರಾಜ್ಯದಲ್ಲಿ ಇದು 2ನೇ ಸಮೀಕ್ಷೆ ಆಗ್ತಾಯಿದೆ. ನಾನು ಸಿದ್ದರಾಮಯ್ಯನವ್ರ ಹತ್ರ ವಿನಂತಿ ಮಾಡೋದು ಏನು ಅಂದರೆ, ಮೊದಲನೇ ಸಮೀಕ್ಷೆ ಏನು ಮಾಡಿದ್ದಾರೆ ಅದನ್ನು ಬಹಿರಂಗ ಮಾಡಿ, ಅದರಲ್ಲಿ ಇರ್ತಕ್ಕಂಥ ವೈಜ್ಞಾನಿಕ ಆಗಿರೋದು ನೋಡಿ ಸರಿ ಮಾಡ್ಕೊಂಡು ಮುಂದೆ ಮಾಡ್ತಾರೆ. ಅಲ್ಲ, ಈಗ ನೀವು ಹೇಳ್ತಾ ಇದ್ದೀರಿ ಸರ್, ಮೊದಲನೇ ವರದಿ ಬಹಿರಂಗ ಆಗಲಿ ಅಂತ. ಇನ್ನೇನು ಬಹಿರಂಗ ಆಗ್ಲಿಕ್ಕೆ ಎಲ್ಲ ಸಿದ್ಧತೆ ಆಗಿತ್ತು, ಆದರೆ ಹೈಕಮಾಂಡ್ ಒಂದು ಆದೇಶ ಕೊಡ್ತು. ಇಮಿಡಿಯೇಟ್ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮುಜುಗರದ ಬಹಿರಂಗ ಅಂತಂದರೆ ಅದನ್ನು ನೀವು ಕಸದ ಬುಟ್ಟಿಗೆ ಎಸೆಯೋಕ್ಕಾಗೋದಿಲ್ಲ. ಯಾವುದಾದ್ರೂ ಒಂದು ಆಧಾರ ಮಾಡ್ಕೊಂಡು ತಾನೇ ನೀವು ಮಾಡಬೇಕಾಗಿದೆ. ಜಾತಿ ಈಗ ಮಂಡಲ್ ಕಮಿಷನ್ ಬಂದಾಗ 1931ನೇ ಇಸ್ವಿಯ ಆಧಾರದ ಮೇಲೆ ಅವರು ನಮಗೆ ಮೀಸಲಾತಿಯನ್ನು ಕೊಟ್ಟರು. ಈಗಲೂ ಸಹ ಈ ಒಂದು ಸಮೀಕ್ಷೆ, ಮೊದಲನೇ ಸಮೀಕ್ಷೆ 2015ರಲ್ಲಿ ಬಂದಿರತಕ್ಕಂಥ ಸಮೀಕ್ಷೆ, 2011ರಲ್ಲಿ UPA ಸರ್ಕಾರ ಮಾಡಿರ್ತಕ್ಕಂಥ ಸಮೀಕ್ಷೆ, ಅದಕ್ಕೆ SEEP ಅಂತ ಏನೋ ಹೇಳ್ತೀವಿ ನೋಡಿ. ಆದ್ದರಿಂದ ಆ ಒಂದು ಸಮೀಕ್ಷೆ ಬರೋದರಲ್ಲಿ ಯಾರಿಗೇನೋ ತೊಂದರೆ ಆಗಬಾರ್ದು. ಯಾಕಂದರೆ ಅವ್ರು ಹೇಳಿದ ಅವೈಜ್ಞಾನಿಕವಾಗಿದೆ ಅಂಥೇಳಿ. ಎಲ್ಲಿ ತಪ್ಪಾಗಿದೆ ಅದನ್ನು ಸರಿ ಮಾಡ್ಕೊತಾನೆ ಹೋಗಬೇಕು. ಇದು ತಲೆ ಎಣಿಕೆ ಅಲ್ಲ. ತಲೆ ಎಣಿಕೆ ಕೇಂದ್ರ ಸರ್ಕಾರದವ್ರು ಮಾಡ್ತಾ ಇದ್ದಾರೆ. ಇದು ಜಾತಿಯ ಸಮಾನತೆಗೋಸ್ಕರ ಮಾಡ್ತಕ್ಕಂಥ ಸಮೀಕ್ಷೆ, ಇದಾಗಲೇಬೇಕು.